ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಓದ್ ಕ್ಲಾಸಲ್ಲಿ ಮಾತಾಡಿದ್ದೀನಿ ನಿಮ್ಮ ಜೊತೆ ಎಲ್ಲ. ಯಾರೆಲ್ಲ ಸರ್ಕಾರಿ ಶಾಲೆ 10ನೇ ಕ್ಲಾಸ್ ಓದ್ತಾ ಇದ್ದಾರೋ ಅವ್ರಿಗೆಲ್ಲ ನಾನು ನಮ್ಮ ಶ್ರೀ ಗುರು ಕೆ.ಎನ್. ಎಜುಕೇಷನಲ್ ಅಕಾಡೆಮಿಯಿಂದ ಕ್ಲಾಸಸ್ನ ಮಾಡಿಕೊಡ್ತೀವಿ. ಇವತ್ತು ನಾನು ಸೋಷಿಯಲ್ ಸಮಾಜ ಚಾಪ್ಟ್ರಲ್ಲಿ ಫಸ್ಟ್ ಲೆಸನ್ ಆಗಿರುವಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೂ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಬೋರ್ಡ್ ಎಕ್ಸಾಮಲ್ಲಿ ಬರುತ್ತೆ, ಯಾವ್ಯಾವೆಲ್ಲ ಕ್ವಶನ್ಸು ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ನಾನು ಕೂಡ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಓಕೆನಾ? ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಶೇರ್ ಮಾಡ್ತೀನಿ. ನೀವು ಪ್ರತಿಯೊಂದನ್ನು ಓದಿ ಏನೇ ಒಂದು ಸಮಸ್ಯೆ ಇತ್ತು ಅಂತೇಳಿ ನಾನು ಇವತ್ತು ಪಾಠ ಮಾಡ್ತೀನಿ. ಅಲ್ಲಿ ಏನೇ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಆ ಟಾಪಿಕ್ನ ನಾನು ಮತ್ತೆ ಮಾಡ್ಕೊಡ್ತೀನಿ. ಇದು ಪ್ರತಿಯೊಂದು ಹಳ್ಳಿ ಮಕ್ಳಿಗೂ ಯೂಸ್ ಆಗಬೇಕು. ಯಾರೆಲ್ಲ ಹಳ್ಳಿ ಮಕ್ಕಳಿದ್ದಾರೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ಸಲ 10th ಸ್ಟ್ಯಾಂಡರ್ಡು ಯಾರೆಲ್ಲ ಓದ್ತಾ ಇದ್ದೀರೋ ನೀವು ಕೂಡ ಒಳ್ಳೊಳ್ಳೆ ಟಾಪರ್ಸ್ ಆಗಬೇಕು. ಯಾಕಂದರೆ ಹಳ್ಳಿ ಮಕ್ಕಳು ಟಾಪರ್ಸ್ ಆಗಬೇಕು. ಓಕೆನಾ? ಬನ್ನಿ ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಸಮಾಜ ಸೋಷಿಯಲ್ ಸೈನ್ಸ್. ಓಕೆನಾ? ನೋಡಿ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಚಾಪ್ಟ್ರಿಂದ ಈ ಪಾಠದಿಂದ 3 ಅಂಕ 3 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬರುತ್ತೆ. 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ. ಅದು ಯಾವ ಕ್ವಶನ್ ಬರುತ್ತೆ ಅಂತ ನಾನು ಕೂಡ ಹೇಳ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ನಿಮ್ಗೆ ಕೊಡ್ತೀನಿ, ಅದನ್ನ ನೀವು ರೆಫರ್ ಮಾಡಿ, ಅದನ್ನ ಓದ್ರಿ. ಓಕೆನಾ? ಬನ್ನಿ ಈಗ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಚಾಪ್ಟ್ರಲ್ಲಿ ಏನೇನೆಲ್ಲ ಫಸ್ಟ್ ನಾವು ತಿಳ್ಕೋಬೇಕು ಅಂತ ನಾವಿವಾಗ ನೋಡೋಣ ಬನ್ನಿ. ನೋಡಿ, ಈ ಪಾಠದಲ್ಲಿ ಫಸ್ಟ್ ನಾವೇನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು. ಭಾರತವು ಯುರೋಪಿಯನ್ ಜೊತೆಗೆ ಯಾವ್ಯಾವ ತರ ಸಂಬಂಧ ಹೊಂದಿದ್ರು ಅಂತ ಹೇಳಿದ್ರೆ, ಒಂದು ವ್ಯಾಪಾರ, ಯಾವುದು? ಒಂದು ವ್ಯಾಪಾರ, ಮತ್ತೊಂದು ವಾಣಿಜ್ಯ. ನಾನು ಏನೆಲ್ಲ ಹೇಳ್ತಾ ಇರ್ತೀನಿ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತಾ ಇರ್ಬೇಕು ಅದನ್ನ. ಓಕೆನಾ? 2ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪರು. ಭಾರತಕ್ಕೆ ಏಂತಕ್ಕೆ ಯುರೋಪಿಯವರು ಬಂದ್ರು ಅಂತ. ಓಕೆನಾ? ಯುರೋಪ್ಸ್ ಅವರು ಭಾರತಕ್ಕೆ ಏಂತಕ್ಕೆ ಬಂದ್ರು ಅಂತ ಹೇಳಿದ್ರೆ ಟ್ರೇಡ್, ವ್ಯಾಪಾರ ಮಾಡಕ್ಕೆ. ಓಕೆನಾ? ನೆಕ್ಸ್ಟ್ ನೋಡಿ, ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆ ಕಾರ್ನಾಟಿಕ್ ಯುದ್ಧ. ಇದು ಇಂಪಾರ್ಟೆಂಟ್ ಟಾಪಿಕ್. ನೋಡಿ, ಯಾವಾಗ ಇವರು ಬಿಸ್ನೆಸ್ಸು ಇಲ್ಲಿ ಏಳಿಗೆ ಆಗುತ್ತೋ ಭಾರತದಲ್ಲಿ, ಅವಾಗ ಯುದ್ಧಗಳು ಕೂಡ ಸ್ಟಾರ್ಟ್ ಆಯಿತು. ಅದು ಯಾವ ಯುದ್ಧ ಅಂತ ಹೇಳಿದ್ರೆ ಕಾರ್ನಾಟಿಕ್ ವಾರ್, ಕಾರ್ನಾಟಿಕ್ ಯುದ್ಧ. ಕಾರ್ನಾಟಿಕ್ 1, ಕಾರ್ನಾಟಿಕ್ 2, ಕಾರ್ನಾಟಿಕ್ 3. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್. ಎಕ್ಸಾಮ್ ದೃಷ್ಟಿಯಿಂದ ನಾವು ನೋಡೋಣ. ನೆಕ್ಸ್ಟ್ ನೋಡಿ, ಪ್ಲಾಸಿ ಕದನ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಕ್ಸರ್ ಕದನ ವೆರಿ ವೆರಿ ಇಂಪಾರ್ಟೆಂಟ್. ದ್ವಿಪ್ರಭುತ್ವ ಪದ್ಧತಿ ಅಂತ ಹೇಳಿದ್ರೆ ಡ್ಯೂಲ್ ಗವರ್ನಮೆಂಟ್ ಅಂತ ಹೇಳ್ತಾರೆ. 2 ತರ ಗವರ್ನಮೆಂಟ್ ಅಂತ ಹೇಳ್ತೀವಿ ನಾವು. ಅದನ್ನ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಬ್ರಿಟಿಷರ ಆಕ್ರಮಣ ನೀತಿ. ಏನು ಬ್ರಿಟಿಷರ ಆಕ್ರಮಣ ನೀತಿ ಅಂತ ಹೇಳಿದ್ರೆ, ಇವಾಗ ಟ್ರೇಡ್ ಮಾಡಕ್ಕೆ ಭಾರತಕ್ಕೆ ಬಂದ್ರು, ಭಾರತದಲ್ಲಿ ಒಂದು ನೆಲೆ ಮಾಡ್ಕೊಂಡ್ರು. ಓಕೆನಾ? ಭಾರತಕ್ಕೆ ಬಂದು ಬಿಸ್ನೆಸ್ ಸ್ಟ್ರಾಂಗ್ ಆಯಿತು. ನೆಕ್ಸ್ಟ್ ವ್ಯಾಪಾರದಲ್ಲಿ ಸ್ಟ್ರಾಂಗ್ ಆದ್ರು. ಇವಾಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಯಾವ್ಯಾವ ತರ ರಾಜಕೀಯ ಮಾಡಿ ಭಾರತದಲ್ಲಿ ಅವರು ನೆಲೆ ಆದ್ರು ಅಂತ ನಾವು ಪ್ರತಿಯೊಂದನ್ನು ಡೀಟೇಲ್ ಆಗಿ ಈ ಚಾಪ್ಟರ್ ಅಲ್ಲಿ ನೋಡೋಣ. ಇವತ್ತಿನ ಕ್ಲಾಸಲ್ಲಿ ನಾವು ಏನೆಲ್ಲ ನಾವು ಓದಬೇಕು, ಏನೆಲ್ಲ ನಾವು ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಕಾನ್ಸ್ಟಾಂಟಿನೋಪಲ್ ನಗರ ವಶ. ಏನಿದು ಕಾನ್ಸ್ಟಾಂಟಿನೋಪಲ್ ಅಂತ ನಾವು ನೋಡೋಣ. ನೆಕ್ಸ್ಟ್ ನೋಡಿ, ಭಾರತಕ್ಕೆ ಹೊಸ ಜಲಮಾರ್ಗ. ಯಾರು ಈ ಜಲಮಾರ್ಗ ಹೊಸದಾಗಿ ಕಂಡಿಡಿದ್ರು? ಫಸ್ಟ್ ಯಾವ ಜಲಮಾರ್ಗ ಇತ್ತು, ಯಾವ ವರ್ಷದಲ್ಲಿ ಹುಡುಕಿದ್ರು, ಯಾರು ಹುಡುಕಿದ್ರು ಅಂತ ನಾವು ನೋಡೋಣ ಪ್ರಮುಖವಾಗಿ. ನೆಕ್ಸ್ಟ್ ನೋಡಿ, ಯುರೋಪಿನ ವ್ಯಾಪಾರ ಕಂಪನಿಗಳು. ಯಾವೆಲ್ಲ ಯುರೋಪಿಯನ್ ಕಂಟ್ರೀಸ್ ಬಂದಿದ್ರು ಭಾರತಕ್ಕೆ, ಎಲ್ಲೆಲ್ಲಿ ಅವರು ಟ್ರೇಡ್ ಹಾಕಿದ್ರು ಅಂತ ನಾವು ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡೋಣ. ಏನಾರ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಓಕೆನಾ? ಇವಾಗ ನಾನು ಬ್ರೀಫ್ ಆಗಿ ಈ ಚಾಪ್ಟರ್ ಅಲ್ಲಿ ಒಂದು ಬ್ರೀಫ್ ಆಗಿ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ನಿಮ್ಗೆ ಅವಾಗ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ನೋಡಿ, ಇಲ್ಲೇ ತಿಳ್ಕೊಬೇಕು ನೀವು. ಚಾಪ್ಟರ್ ನೇಮ್ ನೋಡಿ, ಪಾಠದ ಹೆಸರೇನು? ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಏನು ಅಂದ್ರೆ, ಯುರೋಪ್ ಕಂಟ್ರೀಸ್ ಅವರು ಭಾರತಕ್ಕೆ ಬಂದ್ರು. ಭಾರತಕ್ಕೆ ಏಂತಕ್ಕೆ ಬಂದ್ರು? ಟ್ರೇಡ್ ಮಾಡಕ್ ಬಂದ್ರು. ಓಕೆನಾ? ಏಂತಕ್ಕೆ ಬಂದ್ರು? ಟ್ರೇಡ್ ಮಾಡಕ್ ಬಂದ್ರು. ಯಾವೆಲ್ಲ ಕಂಟ್ರೀಸ್ ಬಂತು ಅಂತ ನಾವು ತಿಳ್ಕೊಬೇಕು. ಫಸ್ಟ್ ಒಂದು ಪೋರ್ಚುಗೀಸ್ ಆದ್ಮೇಲೆ ಯಾವ ಕಂಟ್ರಿ ಬಂತು? ಡಚ್. ಯಾವುದು? ಡಚ್ ಬಂತು. ಡಚ್ ಆದ್ಮೇಲೆ ಯಾವ್ದು ಬಂದ್ರು? ಬ್ರಿಟಿಷ್. ಇಂಗ್ಲಿಷ್. ಬ್ರಿಟಿಷ್ ಅಂದ್ರು ಒಂದೇ, ಇಂಗ್ಲಿಷ್ ಅಂದ್ರು ಒಂದೇ. ಅದ್ರ ನಂತರ ಯಾವ್ದಾಯ್ತು? ಬಂದ್ರು ಫ್ರೆಂಚ್. ಬ್ರಿಟಿಷ್ ಅವ್ರು ಬಂದಾದ್ಮೇಲೆ ಫ್ರೆಂಚ್ ಅವ್ರು ಬಂದ್ರು. ನೋಡಿ, ಇದು ಪ್ಯಾಟರ್ನ್ ಇಂಪಾರ್ಟೆಂಟ್, ಯಾರಾದ್ಮೇಲೆ ಯಾರು ಬಂದ್ರು ಅಂತ. ಫಸ್ಟ್
ವ್ಯಾಪಾರ ಮಾಡೋಕ್ಕೆ ಭಾರತದಲ್ಲಿ ವ್ಯಾಪಾರ ಮಾಡೋಕ್ಕೆ ಯಾರೆಲ್ಲ ಬಂದರು ಅಂತ ಹೇಳಿದ್ರೆ ಫಸ್ಟ್ ಪೋರ್ಚುಗೀಸ್ ಬಂದರು, ನೆಕ್ಸ್ಟ್ ಡಚ್ ಬಂದರು, ನೆಕ್ಸ್ಟ್ ಬ್ರಿಟಿಷ್ ಬಂದರು, ಫ್ರೆಂಚ್ ಬಂದರು. ಏನಿದು ಕಾನ್ಸ್ಟಾಂಟಿನೋಪಲ್ ನಗರ ವಶ ಅಂತ ಹೇಳಿದ್ರೆ ಕಾನ್ಸ್ಟಾಂಟಿನೋಪಲ್ ಒಂದು ಪ್ಲೇಸ್ ಏನಾಗಿರುತ್ತೆ, ಟ್ರೇಡಿಂಗ್ ಸೆಂಟರ್. ಕಾನ್ಸ್ಟಾಂಟಿನೋಪಲ್ ಏನು ಪ್ಲೇಸ್ ಆಗಿರುತ್ತೆ, ಒಂದು ಜಲಮಾರ್ಗ. ಓಕೆನಾ. ಇದು ಯಾರೆಲ್ಲ ಕಂಡಿಡಿದ್ರು, ಅರಬ್ಸ್ ಅವರು ಭಾರತಕ್ಕೆ ಫಸ್ಟೇ ಬಂದಿರ್ತಾರೆ. ಅರಬ್ಸ್ ಅವರು ಫಸ್ಟೇ ವ್ಯಾಪಾರ ಮಾಡ್ತಿರ್ತಾರೆ. ನೆಕ್ಸ್ಟ್ ಏಷ್ಯಾದವರು ವ್ಯಾಪಾರ ಮಾಡ್ತಿರ್ತಾರೆ ಭಾರತ ಜೊತೆಗೆ. ನೆಕ್ಸ್ಟ್ ಇಟಲಿ ಕೂಡ ಭಾರತ ಜೊತೆಗೆ ವ್ಯಾಪಾರ ಮಾಡ್ತಿರ್ತಾರೆ. ಇಲ್ಲಿ ಏನಾಗುತ್ತೆ, ಇವರು 3 ಜನ ಏನ್ ಮಾಡ್ತಾರೆ, ಫ್ರೀ ಟ್ರೇಡ್, ಮೊನೋಪೊಲಿ ಅಂತ ಇಂಡಿಯಾ ಜೊತೆಗೆ ಫ್ರೀ ಟ್ರೇಡ್ ಮಾಡ್ಕೋತಿರ್ತಾರೆ. ಓಕೆನಾ. ಬಟ್ ಆದರೆ ಯುರೋಪ್ಸ್ ಅವ್ರಿಗೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಓಕೆ. ಅದಕ್ಕಾಗಿ ಏನ್ ಮಾಡ್ತಾರೆ ಯುರೋಪ್ಸ್ ಅವರು, ನಾವೇಂತಕ್ಕೆ ಇವ್ರಿಗೆ ಟ್ಯಾಕ್ಸ್ ಕೊಡಬೇಕು, ನಾವೇ ಹೊಸದಾಗಿ ಒಂದು ಹೊಸ ಸೀರೂಟ್ ಉಟ್ಕೊಳ್ಳೋಣ ಅಂತ ಕಂಡುಹಿಡಿಯದೇನೆ ಭಾರತಕ್ಕೆ ಹೊಸ ಜಲಮಾರ್ಗ. ಓಕೆನಾ. ಫಸ್ಟ್ ಯಾವ್ದಿರುತ್ತೆ, ಕಾನ್ಸ್ಟಾಂಟಿನೋಪಲ್. ಅದು ಒಂದು ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಸೆಂಟರ್ ಆಗಿರುತ್ತೆ. ಓಕೆ. ಇವಾಗ ಏನಾಯ್ತು, ಭಾರತಕ್ಕೆ ಹೊಸ ಜಲಮಾರ್ಗ. ಎಂತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದ್ರು, ಪೋರ್ಚುಗೀಸ್ ಅವರು ನಮಗೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಬೀಳ್ತಾ ಇದೆ, ನಮಗೆ ಪ್ರಾಫಿಟ್ ಎಲ್ಲ ಲಾಸ್ ಆಗ್ತಿದೆ ಅಂತ ಹೇಳಿ ಹೊಸ ಜಲಮಾರ್ಗನ ಕಂಡುಹಿಡಿದ್ರು. ನೆಕ್ಸ್ಟ್ ಯುರೋಪಿನ ವ್ಯಾಪಾರ ಕಂಪನಿಗಳು ಯಾವೆಲ್ಲ, ಇವಾಗ ಪೋರ್ಚುಗೀಸ್ ಅವ್ರು ಬಂದರು ಭಾರತಕ್ಕೆ. ಓಕೆನಾ. ಪೋರ್ಚುಗೀಸ್ ಅವ್ರು ಬಂದು ಎಲ್ಲಿ ವ್ಯಾಪಾರ ಹಾಕಿದ್ರು, ಸೂರತ್ತಲ್ಲಿ ಹಾಕ್ತಾರೆ. ನೆಕ್ಸ್ಟ್ ಡಚ್ ಅವರು ಅಲ್ಲೇ ಸೂರತ್ತಲ್ಲಿ ಹಾಕ್ತಾರೆ. ನೆಕ್ಸ್ಟ್ ಬ್ರಿಟಿಷ್ ಅವರು ಒಂದು ನಾನಾ ರೀತಿ ಬೇರೆ ಬೇರೆ ಕಡೆ ಹಾಕ್ತಾರೆ. ಅದೇ ಎಲ್ಲೆಲ್ಲಿ ಯಾವ್ಯಾವ ಕಂಪನಿಗಳು ಹಾಕಿದ್ರು ಅಂತ ಅದು ಕೇಳಿರೋದು. ಇವಾಗ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಬನ್ನಿ. ನೋಡಿ, ನಾನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನೇ ಓದ್ಕೊಂಡು ಪಾಠ ಮಾಡ್ತೀನಿ. ನೀವು ಟೆಕ್ಸ್ಟ್ ಬುಕ್ನ ಮುಂದೆ ಇಟ್ಕೊಂಡಿರಿ. ಫಸ್ಟ್ ನೋಡಿ, ಫಸ್ಟ್ ಪ್ಯಾರ, ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ಅಂತ ಹೇಳಿದ್ರೆ ಪುರಾತನ ಕಾಲ. ಓಕೆನಾ. ಆ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಏರ್ಪಟ್ಟಿದ್ದವು. ಅವಾಗಿಂದನೂ ಏನಿತ್ತು, ಟ್ರೇಡ್ ಮತ್ತೆ ಕಾಮರ್ಸ್ ಇತ್ತು. ಏನಿತ್ತು, ಟ್ರೇಡ್ ಅಂಡ್ ಕಾಮರ್ಸ್ ಇತ್ತು. ಓಕೆ. ನೆಕ್ಸ್ಟ್, ಪ್ರಮುಖವಾಗಿ ಭಾರತದ ಸಾಂಬಾರ್ ಪದಾರ್ಥಗಳಾದ ಮೆಣಸು, ಜೀರಿಗೆ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನ ಅಪಾರ ಬೇಡಿಕೆ ಇತ್ತು. ಯಾತ್ರ ಮೇಲೆ ಬೇಡಿಕೆ ಇತ್ತು, ಸಾಂಬಾರ್ ಪದಾರ್ಥ. ಯಾವುದು, ಸಾಂಬಾರ್ ಪದಾರ್ಥ ತುಂಬಾ ಬೇಡಿಕೆ ಇತ್ತು. ಓಕೆನಾ. ಯಾವ್ದು ಸಾಂಬಾರ್ ಪದಾರ್ಥ, ಮೆಣಸು, ಜೀರಿಗೆ, ಏಲಕ್ಕಿ, ಶುಂಠಿ. ಓಕೆ. ಉತ್ಪನ್ನಗಳ ಯುರೋಪ್ನಲ್ಲಿ ವ್ಯಾಪಾರ ಬೇಡಿಕೆ ಇತ್ತು. ಮಧ್ಯಕಾಲದಿಂದಲೂ ಅಂದರೆ ಮಿಡಲ್ ಏಜ್, ಮಧ್ಯಕಾಲದಿಂದಲೂ ಯುರೋಪ್, ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಮುಂದುವರೆದವು. ಓಕೆನಾ. ಮಧ್ಯದ ಕಾಲದಿಂದನೂ ಯುರೋಪ್ ಮತ್ತು ಇಂಡಿಯಾ ಜೊತೆಗೆ ವ್ಯಾಪಾರ ನಡೀತಿದ್ವು. ನೆಕ್ಸ್ಟ್ ನೋಡಿ, ಏಷ್ಯಾದ ಸರಕುಗಳು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪುತ್ತಿತ್ತು. ಇದು ಇಂಪಾರ್ಟೆಂಟ್ ಪಾಯಿಂಟ್, ನೀವು ಅಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರುತ್ತಿದ್ದರು. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಏನಾಗ್ತಿತ್ತು ಅಂತ ಹೇಳಿದ್ರೆ, ಅರಬ್ ಅವ್ರು ಏನು ಮಾಡ್ತಿದ್ರು, ಏಷ್ಯಾ ಜೊತೆಗೆ ಟ್ರೇಡ್ ಮಾಡಿಕೊಂಡು ಎಲ್ಲ ಸಾಂಬಾರ್ ಪದಾರ್ಥಗಳನ್ನ ತಗೋತಾ ಇದ್ರು. ಇವರು ಅರಬ್ ಅವ್ರು ಏನು ಮಾಡ್ತಿದ್ರು, ಏಷ್ಯಾ ಜೊತೆಗೆ ಪರ್ಚೇಸ್ ಮಾಡ್ತಿದ್ರು. ಇವಾಗ ಅರಬ್ ಪರ್ಚೇಸ್ ಮಾಡಿರೋದಲ್ವಾ, ಅರಬ್ ಅವ್ರು ಏನು ಮಾಡ್ತಾರೆ, ಇಟಲಿ ಅವ್ರಿಗೆ ಕೊಡ್ತಾರೆ. ಟ್ರೇಡ್ ಮಾಡಿರೋದು ಇಟಲಿ ಅವ್ರು ಕೊಡ್ತಾರೆ. ಇಟಲಿ ಅವ್ರು ಯಾರಿಗೆ ಕೊಡ್ತಾರೆ, ಯುರೋಪ್ ಕಂಟ್ರೀಸ್ಗೆ ಕೊಡ್ತಾರೆ. ಯುರೋಪ್ ಕಂಟ್ರೀಸ್ಗೆ ಸೇಲ್ ಮಾಡ್ತಾರೆ. ಆದರೆ ಇಲ್ಲಿ ಏಷ್ಯಾ ಆಗಿರ್ಬೋದು, ಅರಬ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಭಾರತದಲ್ಲಿ ಒಂದು ಫ್ರೀ ಟ್ರೇಡ್ ಮಾಡ್ತಿರ್ತಾರೆ. ಅದು ಮೊನೋಪೊಲಿ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಅಲ್ಲಿಂದ ಇಟಲಿ ವರ್ತಕರು ಅವುಗಳನ್ನು ಕೊಂಡು ಯುರೋಪಿಯನ್ ದೇಶಗಳಲ್ಲಿ ಮಾರುತ್ತಿದ್ದರು. ಈಗ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತು. ಅಲ್ಲಿ ನೋಡಿ, ಅದು ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಸೆಂಟರ್. ಯಾವುದು, ಕಾನ್ಸ್ಟಾಂಟಿನೋಪಲ್ ಅನ್ನೋ ಪ್ಲೇಸ್ ಏನು, ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಸೆಂಟರ್ಸ್. ಓಕೆನಾ. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದ್ದಾರೆ. ಏಕಸ್ವಾಮ್ಯ ಅಂತ ಹೇಳಿದ್ರೆ ಮೊನೋಪಲಿ, ಫ್ರೀ ಟ್ರೇಡ್. ಓಕೆ. ನೆಕ್ಸ್ಟ್, ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯ ಸಾಧಿಸಿದ್ದರು. ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದು ಕೊಡುತ್ತಿತ್ತು. ಯಾರಿಗಿಲ್ಲಿ ಒಳ್ಳೆ ಲಾಭ ಮಾಡ್ಕೋತಾ ಇದ್ರು ಅಂತ ಹೇಳಿದ್ರೆ ಇಟಲಿ ಅವ್ರು ಏನ್ ಮಾಡ್ತಾ ಇದ್ರು, ಒಳ್ಳೆ ಲಾಭನ ಮಾಡ್ಕೋತಾ ಇದ್ರು. ಹೇಗೆ ಒಳ್ಳೆ ಲಾಭ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅರಬ್ ಅವರಿಂದ ಟ್ರೇಡ್ ಮಾಡ್ತಿದ್ರು ಇಟಲಿ ಅವರು ಯುರೋಪ್ಗೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಜಾಸ್ತಿ ದುಡ್ಡಿಗೆ ಮಾರ್ಕೋತಿದ್ರು. ಪ್ರಾಫಿಟ್ ಯಾರಿಗಾಯ್ತು, ಇಟಲಿ ಅವ್ರಿಗೆ ಪ್ರಾಫಿಟ್ ಆಯಿತು,
ಯುರೋಪ್ಸ್ ಅವ್ರಿಗೆ ಲಾಸ್ ಆಯಿತು. ಓಕೆನಾ, ಇವಾಗ ನೋಡೋಣ ಬನ್ನಿ. ಇವಾಗ ನಾವು ಯಾವ ಟಾಪಿಕ್ ಮಾಡೋಣ ಅಂತ ಹೇಳಿದ್ರೆ ಕಾನ್ಸ್ಟಾಂಟಿನೋಪಲ್ ನಗರ ವಶ. ಏನು ಕಾನ್ಸ್ಟಾಂಟಿನೋಪಲ್ ನಗರ ವಶ ಅಂತ ಹೇಳಿದ್ರೆ ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮತ್ತು ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಏಷ್ಯಾ ಮತ್ತು ಯುರೋಪ್ ಏನೇ ಟ್ರೇಡ್ ಮಾಡಿದ್ರು ಯಾವ್ದ್ರ ಮುಖಾಂತರ ನಡೀತಿತ್ತು? ಕಾನ್ಸ್ಟಾಂಟಿನೋಪಲ್ ಮುಖಾಂತರನೇ ನಡೀತಿತ್ತು. ಅವರು ತಗೊಂಡೋಗೋದು ಟ್ರೇಡ್ ನಡೀತಿತ್ತು ಕಾನ್ಸ್ಟಾಂಟಿನೋಪಲ್ ಅಲ್ಲಿ, ಏಷ್ಯಾ ಹಾಗೂ ಯುರೋಪ್ ನಡುವೆ ನಡೀತಿತ್ತು. ಓಕೆನಾ, 1453 ಈ ಡೇಟು ಇಂಪಾರ್ಟೆಂಟ್ ಡೇಟು. 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ನೋಡಿ, ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ನ ವಶ ಮಾಡ್ಕೋತಾರೆ, ಕ್ಯಾಪ್ಚರ್ ಮಾಡ್ಕೋತಾರೆ. ಯಾರು ಕ್ಯಾಪ್ಚರ್ ಮಾಡ್ಕೊಂಡ್ರು? ಅಟೋಮನ್ ಟರ್ಕರು. ಯಾವಾಗ ಕ್ಯಾಪ್ಚರ್ ಮಾಡ್ಕೊಂಡ್ರು? 1453ರಲ್ಲಿ. ಓಕೆ, ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಆ ನಗರವನ್ನು ಸಂಧಿಸುವ ಎಲ್ಲಾ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಇವಾಗ ಟರ್ಕ್ ಅವರು ಕಾನ್ಸ್ಟಾಂಟಿನೋಪಲ್ನ ಕ್ಯಾಪ್ಚರ್ ಮಾಡ್ಕೊಂಡ್ರು. ಇವಾಗ ಅಲ್ಲಿರೋ ಪ್ಲೇಸ್ ಎಲ್ಲ ಯಾರ ಅಂಡರಲ್ಲಿ ಇದೆ? ಟರ್ಕ್ ಅಂಡರಲ್ಲಿ ಇದೆ. ಇದರಿಂದಾಗಿ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಇವಾಗ ಏನಾಯ್ತು? ಅಲ್ಲಿರೋ ಪ್ಲೇಸಸ್ ಎಲ್ಲ ಟರ್ಕ್ ಅಂಡರ್ಗೆ ಹೋಯಿತು. ಓಕೆ, ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸತೊಡಗಿದರು. ಏನು ಅಂತ ಹೇಳಿದ್ರೆ ಟರ್ಕ್ ಅವ್ರು ಏನು ಮಾಡಿದ್ರು? ಇವಾಗ ಹೆಂಗಿದ್ರು ಇದು ನಮ್ಮ ಕ್ಯಾಪ್ಚರಲ್ಲಿ ಇದೆ. ಏನು? ಕಾನ್ಸ್ಟಾಂಟಿನೋಪಲ್ ಅನ್ನ ಟ್ರೇಡ್ ಮಾಡ್ತಿರುವ ಜಾಗ ನಮ್ಮ ಕಂಟ್ರೋಲಲ್ಲಿ ಇದೆ. ಇವಾಗ ನಾವೇನು ಮಾಡೋಣ? ನಾವು ಕೇಳಿದಷ್ಟು ದುಡ್ಡು ಕೊಡ್ತಾರ ಅವರು. ಓಕೆನಾ, ಅವಾಗ ಏನಾದ್ರು ಟ್ಯಾಕ್ಸ್ ಆನ್ ಟ್ಯಾಕ್ಸ್, ತೆರಿಗೆನ ಜಾಸ್ತಿ ಮಾಡಿದ್ರು. ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಏನಾಯ್ತು ಇಲ್ಲಿ? ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಯಾರು ಕಟ್ತಾ ಇರೋದು? ಯುರೋಪ್ ಅವರು ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಕಟ್ತಾ ಇರ್ತಾರೆ, ಜಾಸ್ತಿ ಟ್ಯಾಕ್ಸ್ ನ ಕಟ್ತಿರ್ತಾರೆ, ಅಲ್ಲಿಗೆ ಅವರು ಲಾಸ್ ಆಗ್ತಿರ್ತಾರೆ. ಓಕೆನಾ, ಇದೇ ವೇಳೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಲಾರಂಭಿಸಿದರು. ಈಗ ಏನಾಗುತ್ತೆ? ಪೋರ್ಚುಗೀಸ್ ಅವರು ಅದ್ರ ಜೊತೆಗೆ ಸ್ಪೇನ್ ಅವರು, ಪೋರ್ಚುಗಲ್ ಹಾಗೂ ಸ್ಪೇನ್ ಅವ್ರು ಏನ್ ಮಾಡ್ತಾರೆ? ಇದು ಯಾಕೋ ಜಾಸ್ತಿ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆಯ್ತು, ನಾವು ಜಾಸ್ತಿ ದುಡ್ಡ ಪೇ ಮಾಡ್ತಾ ಇದೀವಿ, ಇದಕ್ಕೆ ಹೊಸ ಜಲಮಾರ್ಗನ ಕಂಡಿಡ್ಕೊಳ್ಳೋಣ. ಹೊಸ ಜಲಮಾರ್ಗ ಅವ್ರೇನ್ ಮಾಡ್ತಾರೆ? ಹೊಸದಾಗಿ ನ್ಯೂ ಸೀ ರೂಟ್ ನ ಫೈಂಡ್ ಔಟ್ ಮಾಡ್ತಾರೆ. ಅದನ್ನೇ ಏನಂತೀವಿ ಇವಾಗ? ಭಾರತಕ್ಕೆ ಹೊಸ ಜಲಮಾರ್ಗ. ಹೆಂಗೆಲ್ಲ ಫೈಂಡ್ ಔಟ್ ಮಾಡಿದ್ರು, ಯಾವ್ದ್ರ ಮುಖಾಂತರ ಇವಾಗ ಹೊಸ ಜಲಮಾರ್ಗನ ಕಂಡಿಡಿದ್ರು ಅಂತ ನಾವ್ ಇವಾಗ ನೋಡೋಣ. ಲಿಸ್ಬನ್ ನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸ್ಕೋಡಗಾಮ, ವೆರಿ ಇಂಪಾರ್ಟೆಂಟ್. ವಾಸ್ಕೋಡಗಾಮ ಯಾರು? ವಾಸ್ಕೋಡಗಾಮ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ, ಪಶ್ಚಿಮ ಅಂದ್ರೆ ಏನು? ವೆಸ್ಟ್, ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಪ್ಪಡ್ ಎಂಬಲ್ಲಿ ಬಂದು ತಲುಪಿದನು. ಭಾರತದಲ್ಲಿ ಎಲ್ಲಿ ಬಂದು? ಕಲ್ಲಿಕೋಟೆಯಲ್ಲಿ ಬಂದು ತಲುಪ್ದ. ಯಾರು? ವಾಸ್ಕೋಡಿಗಾಮ. ಯಾವ ವರ್ಷದಲ್ಲಿ ಬಂದ ಅಂತ ಹೇಳಿದ್ರೆ 1498ರಲ್ಲಿ ಬಂದ. ಓಕೆ, ಆ ಮೂಲಕ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡು ಹಿಡಿಯಲಿ ಯಶಸ್ವಿಯಾದನು. ಯಾರು? ಕ್ವಶನ್ ಕೇಳ್ತಾರೆ, ಯಾರು ಹೊಸ ಜಲಮಾರ್ಗನ ಕಂಡಿಡಿದಿದ್ದು ಅಂತ ಹೇಳಿದ್ರೆ ಯಾರು? ವಾಸ್ಕೋಡಿಗಾಮ. ಯಾವ ವರ್ಷದಲ್ಲಿ ಕಂಡಿಡಿದ ಅಂತ ಹೇಳಿದ್ರೆ 1498. ಎಲ್ಲಿ? ಭಾರತದಲ್ಲಿ ಫಸ್ಟ್ ಎಲ್ಲಿ ಬಂದು ತಲುಪ್ತಾ ಅಂತ ಹೇಳಿದ್ರೆ ಕಲ್ಲಿಕೋಟೆ. ಇಲ್ಲಿ ಕಲ್ಲಿಕೋಟೆ ಸಮೀಪ ಕಪ್ಪಡ್ ಅಲ್ಲಿ ಬಂದು ತಲುಪ್ದ. ವಾಸ್ಕೋಡಗಾಮನು ಕಂಡುಹಿಡಿದ ಈ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಮಾರ್ಪಟ್ಟಿತು. ಹೆಚ್ಚು 100 ವರ್ಷಗಳ ಕಾಲ ಏನು ಭಾರತ ಹಾಗೂ ಯುರೋಪ್ ಟ್ರೇಡ್ ಮಾಡ್ಕೋತಾರೆ. ಓಕೆನಾ, ಯಾಕಂದ್ರೆ ವಾಸ್ಕೋಡಿಗಾಮ ಅವನದೇ ಆದಂಥ ಪ್ಲಾನ್ ಮುಖಾಂತರ ಅವನು ಭಾರತಕ್ಕೆ ಬಂದು ತಲುಪ್ತಾನೆ, ಹೊಸ ಜಲಮಾರ್ಗನ ಕಂಡಿಡಿದಿರ್ತಾನೆ. ಓಕೆ, ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸು ಮೊದಲಿಗರಾದರು. ಓಕೆನಾ, ಕ್ವಶನ್ ಏನಂತ ಬರುತ್ತೆ ಅಂತ ಇಲ್ಲಿ ಹೇಳಿದ್ರೆ, ಯಾರು ಫಸ್ಟ್ ಹೊಸ ಜಲಮಾರ್ಗನ ಕಂಡಿಡಿದಿದ್ದು, ಯಾರು ಫಸ್ಟ್ ಭಾರತಕ್ಕೆ ಹೊಸ ಜಲಮಾರ್ಗ ಮುಖಾಂತರ ಬಂದಿದ್ದು ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಏನಾಗಿರ್ಬೇಕು? ಪೋರ್ಚುಗೀಸ್. ಓಕೆ, ಪೋರ್ಚುಗೀಸ್.
ಇವಾಗ ನಾವೇನು ನೋಡ್ತಾ ಇದ್ದೀವಿ, ಹೊಸ ಜಲಮಾರ್ಗನ ಕಂಡಿಡಿದ್ರು. ಇವಾಗ ಏನಾಯಿತು, ದುಡ್ಡು ಬರೋಕ್ಕೆ ಬಿಸ್ನೆಸ್ ಚೆನ್ನಾಗಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಯುರೋಪಲ್ಲಿ ಯಾವೆಲ್ಲ ದೇಶಗಳಿದ್ವು ಅಂತ ಹೇಳಿದ್ರೆ, ಬ್ರಿಟಿಷ್ ಅವರಿದ್ರು, ಫ್ರೆಂಚ್ ಅವರಿದ್ರು, ಡಚ್ ಅವರಿದ್ರು, ಅವ್ರಿಗೆಲ್ಲ ಕಣ್ಣು ಕುಕ್ತು. ಅವ್ರಿಗೆಲ್ಲ ಏನಾಯಿತು, ಕಣ್ಣು ಕುಕ್ತು. ವ್ಯಾಪಾರ ಚೆನ್ನಾಗಿ ನಡೀತೈತೆ. ಎಲ್ಲಿ ಚೆನ್ನಾಗಿ ನಡೀತೈತೆ, ಭಾರತದಲ್ಲಿ ವ್ಯಾಪಾರನ ಒಂದು ಕಾನ್ಸೆಪ್ಟ್ ಚೆನ್ನಾಗಿ ನಡೀತೈತೆ. ಇವಾಗ ನಾವು ಹೋಗಿ ಎಂತಕ್ಕೆ ವ್ಯಾಪಾರ ಮಾಡಬಾರ್ದು ಅಂತ ಅವ್ರಿಗೆ ಪ್ರಶ್ನೆ ಮೂಡ್ತು. ಅದೇ ಹೇಳೋದು, ಯುರೋಪಿನ ವ್ಯಾಪಾರಿ ಕಂಪನಿಗಳು ಒಂದೊಂದೇ ಕಂಪನಿಗಳು ಬಂದು ಭಾರತದಲ್ಲಿ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಅದೇ ಹೇಳ್ತಿರೋದು. ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಪಾಯಿಂಟ್ಸ್ ನೋಡಿ, ನಾನು ಲೈನ್ ಬೈ ಲೈನ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡ ಯುರೋಪಿನ ಡಚ್, ಇಂಗ್ಲಿಷ್ ಮತ್ತು ಫ್ರೆಂಚ್ ಯಾರೆಲ್ಲ ಬಂದರು? ಒಂದು ಡಚ್, ಆಮೇಲೆ ಯಾರು ಬಂದರು? ಇಂಗ್ಲಿಷ್, ಆಮೇಲೆ ಯಾರು ಬಂದರು? ಫ್ರೆಂಚ್. ಯಾರ ಪ್ರೇರಣೆಯಿಂದ ಇವರು ಬಂದಿದ್ದು? ಪೋರ್ಚುಗೀಸ್ ಪ್ರೇರಣೆಯಿಂದ ಭಾರತಕ್ಕೆ ಡಚ್ ಅವ್ರು ಬರ್ತಾರೆ, ಫ್ರೆಂಚ್ ಅವ್ರು ಬರ್ತಾರೆ, ಬ್ರಿಟಿಷ್ ಅವ್ರು ಬರ್ತಾರೆ. ಓಕೆ, ಭಾರತಕ್ಕೆ ಬಂದರು. ಕೊನೆಗೆ ಅವ್ರಿಗೆಲ್ಲ ಒಳ್ಳೆ ಟ್ರೇಡಿಂಗ್ ಮಾಡ್ತಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ. ಕೊನೆಗೆ ರಾಷ್ಟ್ರಗಳ ಚರಿತ್ರೆಯನ್ನೇ ನಿರ್ಣಾಯಕವಾಗಿ ಬದಲಾಯಿಸ್ತಾರೆ. ಓಕೆನಾ? ಇವ್ರಿಗೆಲ್ಲ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಅದೇ ಕೊಟ್ಟಿರೋದಿಲ್ಲಿ. ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡ ಯುರೋಪಿಯನ್ನರ ಡಚ್, ಇಂಗ್ಲಿಷ್ ಮತ್ತು ಫ್ರೆಂಚ್ ವ್ಯಾಪಾರ ಕಂಪನಿಗಳು ಭಾರತಕ್ಕೆ ಬಂದರು. ಯಾರೆಲ್ಲ ಬಂದರು? ಡಚ್ ಅವರು ಬಂದರು, ಬ್ರಿಟಿಷ್ ಅವರು ಬಂದರು, ಫ್ರೆಂಚ್ ಅವರು ಬಂದರು. ಈ ಬೆಳವಣಿಗೆಯು ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಗೊಂಡ ಭಾರತವಲ್ಲದೆ ಅದನ್ನು ವಸಾಹತುವಾಗಿ ಪರಿವರ್ತಿಸಿದ ಯುರೋಪಿಯನ್ ರಾಷ್ಟ್ರಗಳ ಚರಿತ್ರೆಯನ್ನು ನಿರ್ಣಾಯಕವಾಗಿ ಬದಲಾಯಿಸಿತು. ಏನು? ಒಳ್ಳೊಳ್ಳೆ ಇನ್ಕಮ್ ಬರಕ್ಕೆ ಸ್ಟಾರ್ಟ್ ಆಯಿತು. ಅದನ್ನೇ ಹೇಳ್ತಾ ಇರೋದವರು, ರಾಷ್ಟ್ರಗಳ ಚರಿತ್ರೆಯನ್ನು ನಿರ್ಣಾಯಕವಾಗಿ ಬದಲಾಯಿಸಿತು. ಓಕೆನಾ? ಇಷ್ಟು ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆಂಟು. ನೀವು ಏನು ಇವತ್ತು ನಾನು ಪ್ರತಿ ದಿವಸ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಇವತ್ತು ಏನು ಹೋಮ್ವರ್ಕು ಅಂತ ಹೇಳಿದ್ರೆ ನಿಮಗೆ ಕಾನ್ಸ್ಟಾಂಟಿನೋಪಲ್ ನಗರ ವಶ ನಿಮ್ಮ ಟೆಕ್ಸ್ಟ್ ಬುಕ್ ತೆಗೀರಿ, ನೀಟಾಗಿ ಅದನ್ನು ಓದ್ರಿ. ನೀವು ಕುತ್ಕೊಂಡು ಓದ್ರಿ. ನಿಮ್ಗೆ ಏನು ಅರ್ಥ ಆಗಾಯ್ತೋ ನೀವು ಓನ್ ವರ್ಡ್ಸಲ್ಲಿ ಬರೀರಿ. ಓನ್ ವರ್ಡ್ಸಲ್ಲಿ ಬರೆದು ನನಗೆ ವಾಟ್ಸಪ್ ಮಾಡಿ. ಇವತ್ತಿನ ಕ್ಲಾಸು ಮುಗೀತು. ನಾಳೆ ಎಲ್ಲಿಂದ ಇರುತ್ತೋ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ. ಓಕೆ, ಧನ್ಯವಾದಗಳು.